ನೋಡ್ಕೊಳ್ಳಿ ಕ್ವಶನ್. ಫೈಂಡ್ ದ ಮೀನ್ ಆ್ಯಂಡ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ಪಾಯ್ಸನ್ ಡಿಸ್ಟ್ರಿಬ್ಯೂಷನ್. ಇದನ್ನ ಯಾವ ಥರ ಮಾಡೋದು? ಇಲ್ಲಿ ಮೀನ್ ಅಂದರೆ ಮ್ಯೂ ಫಾರ್ಮುಲಾ, ಇದಕ್ಕೆ ಸಮೇಷನ್ ಆಫ್ x is equal to 0 to infinity x into p of x. ಇಲ್ಲಿ ಮೇನ್ ಅರ್ಥ ಇಟ್ಕೊಳ್ಳಿ, ಪಾಯ್ಸನ್ ಡಿಸ್ಟ್ರಿಬ್ಯೂಷನಲ್ಲಿ ಪಿ ಆಫ್ ಎಕ್ಸ್ ಅಂದರೆ ಇದರ ಫೋರ್ಕ್ ಇದು ಎಮ್ ಪವರ್ ಎಕ್ಸ್ ಇ ಪವರ್ ಮೈನಸ್ ಎಮ್ ಬೈ ಎಕ್ಸ್ ಫ್ಯಾಕ್ಟೋರಿಯಲ್. ಇಲ್ಲೇನು ಮಾಡಬೇಕು? summation of x is equal to 0 to infinity x into p of x ಅಂದ್ರೆ ಏನು? m power x e power minus m by x ಫ್ಯಾಕ್ಟೋರಿಯಲ್. ಈಗ ನೋಡಿ, ಇದರಲ್ಲಿ ಫಸ್ಟ್ ಎಕ್ಸ್ ಫ್ಯಾಕ್ಟೋರಿಯಲ್ನ ನೀವು ಯಾವ ಥರ ಬರೀಬೋದು ಅಂದರೆ, ಎಕ್ಸ್ ಫ್ಯಾಕ್ಟೋರಿಯಲ್ ಕ್ಯಾನ್ ಬಿ ರಿಟರ್ನ್ ಆಸ್ ಎಕ್ಸ್ ಇಂಟು ಎಕ್ಸ್ ಮೈನಸ್ 1 ಫ್ಯಾಕ್ಟೋರಿಯಲ್. ಫಸ್ಟ್ ಅದನ್ನ ಚೇಂಜ್ ಮಾಡ್ಬಿಡೋಣ. ನೋಡಿ, ಎಕ್ಸ್ ಟರ್ಮ್ ಬಿಟ್ಟು ಬೇರೆ ಟರ್ಮ್ಸ್ನ ಆಚೆ ತಗೊಳ್ಳಿ. ಇ ಪವರ್ ಮೈನಸ್ ಎಮ್ನ ಆಚೆ ತಗೊಳ್ಳೋಣ. ಸಮೇಷನ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 0 ಟು ಇನ್ಫಿನಿಟಿ ಎಕ್ಸ್ ಎಮ್ ಪವರ್ ಎಕ್ಸ್ ಬೈ ಎಕ್ಸ್ ಫ್ಯಾಕ್ಟೋರಿಯಲ್ನ ಯಾವ ಥರ ಬರೀಬೋದು? ಎಕ್ಸ್ ಇಂಟು ಎಕ್ಸ್ ಮೈನಸ್ 1 ಫ್ಯಾಕ್ಟೋರಿಯಲ್. ಈಗ ಎಕ್ಸ್ನ ಕ್ಯಾನ್ಸಲ್ ಮಾಡ್ಬೋದು. ಇ ಪವರ್ ಮೈನಸ್ ಎಮ್, ಇಲ್ಲಿ ಎಕ್ಸ್ನ ಕ್ಯಾನ್ಸಲ್ ಮಾಡಬೇಕು ಅಂದರೆ ಇಲ್ಲಿ 1 ಟು ಇನ್ಫಿನಿಟಿ ಬರೀಬೇಕು. ನಾವು ಇಟ್ಕೊಳ್ಳಿ, ಎಮ್ ಪವರ್ ಎಕ್ಸ್ ಬೈ ಎಕ್ಸ್ ಮೈನಸ್ 1 ಫ್ಯಾಕ್ಟೋರಿಯಲ್. ಈಗ ನೆಕ್ಸ್ಟ್ ನೋಡಿ, ಎಮ್ ಪವರ್ ಎಕ್ಸ್ನ ಈ ಥರ ಚೇಂಜ್ ಮಾಡ್ಕೊಳ್ಳೋಣ. ಎಮ್ ಪವರ್ ಎಕ್ಸ್ ಮೈನಸ್ 1 ಇಂಟು ಎಮ್ ಪವರ್ 1 ಅಂದರೆ ಎಮ್ ಪವರ್ ಎಕ್ಸ್ ಮೈನಸ್ 1 ಇಂಟು ಎಮ್ ಅಂತ ಬರ್ಕೋಬೋದು. ಇ ಪವರ್ ಮೈನಸ್ ಎಮ್ summation of x is equal to 1 to infinity m power x minus 1 into m divided by x minus 1 factorial. तो m ना आचे तो m into e power minus m x is equal to 1 to infinity m power x minus 1 by x minus 1 factorial. ಇಲ್ಲಿ ಏನಾಗುತ್ತೆ, ಈಗ ಎಕ್ಸಾಗಿನ್ನ ಎಕ್ಸ್ಪ್ಯಾಂಡ್ ಮಾಡಬೇಕು. ಎಕ್ಸಾಕ್ಟಲ್ಲಿ 1 ಹಾಕಬೇಕು. ನೋಡಿ, ಎಕ್ಸಾಕ್ಟಲ್ಲಿ 1 ಹಾಕಿದ್ರೆ 1 ಮೈನಸ್ 1 0, ಎಮ್ ಪವರ್ 0 ಬೈ 0 ಫ್ಯಾಕ್ಟೋರಿಯಲ್. 1 ಹಾಕಿದ್ರೆ 1 ಮೈನಸ್ 1 0 0. ಅದೇ 2 ಹಾಕಿದ್ರೆ 2 ಮೈನಸ್ 1 ಇಸ್ 1, ಎಮ್ ಪವರ್ 1 ಬೈ 1 ಫ್ಯಾಕ್ಟೋರಿಯಲ್. ಅದೇ ಥರ ಎಮ್ ಸ್ಕ್ವೇರ್ ಬೈ 2 ಫ್ಯಾಕ್ಟೋರಿಯಲ್. ಅದೇ ಥರ 4 ಹಾಕಿದ್ರೆ ಎಮ್ ಪವರ್ 3 ಬೈ 3 ಫ್ಯಾಕ್ಟೋರಿಯಲ್. ಗೊತ್ತಾಯ್ತಲ್ವ? ಈಗ ನಾಲ್ಕು ಇಟ್ಕೊಳ್ಳಿ, ಎಮ್ ಪವರ್ 1 ಮೈನಸ್ 1 ಅಂದರೆ ಈಗ ಫಸ್ಟ್ 1 ಹಾಕಿದ್ರೆ 1 ಮೈನಸ್ 1 0, 1 ಮೈನಸ್ 1 0 ಫ್ಯಾಕ್ಟೋರಿಯಲ್. ಇದು 2 ಹಾಕಿದ್ರೆ 2 ಮೈನಸ್ 1 1, 2 ಮೈನಸ್ 1 1 1 ಫ್ಯಾಕ್ಟೋರಿಯಲ್. 3 ಮೈನಸ್ 1 2 ಬರುತ್ತೆ, ಇಲ್ಲೂ 2 ಫ್ಯಾಕ್ಟೋರಿಯಲ್ ಆಗುತ್ತೆ. 4 ಹಾಕಿದ್ರೆ 3, ಇಲ್ಲೂ 3 ಫ್ಯಾಕ್ಟೋರಿಯಲ್ ಆಗುತ್ತೆ. ಈಗ ನೋಡಿ, ಎಮ್ ಪವರ್ 0 ಅಂದರೆ 1, 0 ಫ್ಯಾಕ್ಟೋರಿಯಲ್ ಅಂದರೆ 1, 1 ಬೈ 1 ಅಂದರೆ 1 ಆಗುತ್ತೆ. 1 ಪ್ಲಸ್ ಎಮ್ ಬೈ 1 ಫ್ಯಾಕ್ಟೋರಿಯಲ್, ಎಮ್ ಸ್ಕ್ವೇರ್ ಬೈ 2 ಫ್ಯಾಕ್ಟೋರಿಯಲ್, ಎಮ್ ಕ್ಯೂಬ್ ಬೈ 3 ಫ್ಯಾಕ್ಟೋರಿಯಲ್. ಈಗ ನೋಡಿ, 1 ಪ್ಲಸ್ m by 1 factorial, m square by 2 factorial, m cube by 3 factorial up to infinity ಇದ್ದರೆ ಅದ್ರ ಬದಲು ನಾವು e power m ಅಂತ ಬರೀಬೋದು. ಇದು ಯಾವ ಥರ ಅಂದರೆ, ಎಕ್ಸ್ ಸ್ಕ್ವೇರ್ ಎಕ್ಸ್ ಕ್ಯೂಬ್ ಇದ್ದರೆ e power x ಅಂತ ಬರೀಬೋದು. ಇದೇನಾಗುತ್ತೆ, m ಇಂಟು e power ಮೈನಸ್ m ಇಂಟು ಇದ್ರ ಬದಲು e power m ಬರೀಬೋದು. ಅರ್ಥ ಆಗ್ತಿದೆಯಾ? ನೆಕ್ಸ್ಟು
ಎಮ್ ಇಂಟು ಇದು ಮೈನಸ್ ಎಮ್ ಪ್ಲಸ್ ಎಮ್ ಕ್ಯಾನ್ಸಲ್ ಆದರೆ e ಪವರ್ 0 ಆಗುತ್ತೆ. ಎಮ್ ಇಂಟು 1 ಅಂದರೆ ಎಮ್ ಆಗುತ್ತೆ. ಈಗ ಮೇನ್ ಆಯಿತು. ನೆಕ್ಸ್ಟು ವೇರಿಯನ್ಸ್ ನೋಡಿ. ವೇರಿಯನ್ಸ್ಗೆ ಯಾವ ಥರ ಮಾಡೋಣ? ಫಾರ್ಮುಲಾ ಇದಕ್ಕೆ x = 0 to infinity x square p of x minus mu square. ಫಸ್ಟು ಇಲ್ಲಿ ನೋಡಿ, ಎಕ್ಸ್ ಸ್ಕ್ವೇರ್ಗೆ ನೀವು ಎಕ್ಸ್ ಇಂಟು ಎಕ್ಸ್ ಮೈನಸ್ 1 ಪ್ಲಸ್ ಎಕ್ಸ್ ಈ ಥರ ಆಲ್ಟ್ರ್ ಮಾಡ್ಕೋಬೇಕು. ಯಾಕಂದರೆ ಈಗ ನೋಡಿ, ಎಕ್ಸ್ ಇಂಟು ಎಕ್ಸ್ ಮೈನಸ್ 1 ಅಂದರೆ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಪ್ಲಸ್ ಎಕ್ಸ್, ಮೈನಸ್ ಎಕ್ಸ್ ಪ್ಲಸ್ ಕ್ಯಾನ್ಸಲ್ ಆದರೆ ಎಕ್ಸ್ ಸ್ಕ್ವೇರ್ ಆಗೋದು. ಎಕ್ಸ್ ಸ್ಕ್ವೇರ್ನ ಈ ಥರ ಬರ್ಕೋಬೇಕು. ಫಸ್ಟ್ ಸ್ಟೆಪ್ summation of x = 0 to infinity x into x minus 1 ಪ್ಲಸ್ ಎಕ್ಸ್. ಯಾವುದ್ರ ಬದಲು ಈ ಥರ ಬರೀಬೇಕು? ಎಕ್ಸ್ ಸ್ಕ್ವೇರ್ ಬದಲು ಇಷ್ಟು ಬರೀಬೇಕು. ಪಿ ಆಫ್ ಎಕ್ಸ್ ಹಂಗೆ ಮೈನಸ್ mu ಸ್ಕ್ವೇರ್. ಈಗ ಇದನ್ನ ಸಪ್ರೇಟ್ ಮಾಡಿ. x into x minus 1 p of x plus x is equal to 0 to infinity x into p of x minus mu square. ಈಗ ಇಲ್ಲಿ p of x ಬದಲು ಏನು ಹಾಕ್ಕೋಬೋದು? ಫಾರ್ಮುಲಾ m power x e power minus m by x factor. x is equal to 0 to infinity x into x minus 1 ಹಂಗೆ ಇರಲಿ. p of x ಬದಲು m power x e power minus m by x factor. ನೋಡಿ, ಇದು ಯಾವುದ್ರ ವ್ಯಾಲ್ಯೂ ಸೇಮ್ ನೋಡಿ. ಮೀನ್ ಇಲ್ಲಿ ಮೀನ್ ಅಂದರೆ ಮ್ಯೂ, ಇದ್ರ ಬದಲು ಮ್ಯೂ ಅಂತ ಬರ್ಕೋಬೋದು. ಈಗ ಮ್ಯೂ ವ್ಯಾಲ್ಯೂ ಏನು? ಎಮ್ಮು. ನೆಕ್ಸ್ಟ್ ಮ್ಯೂ ಜಾಗದಲ್ಲಿ ಎಮ್ ಹಾಕ್ಕೊಳ್ಳಿ. ಈಗ ನೋಡಿ, ಇಲ್ಲಿ ಆಲ್ಟ್ರ್ ಮಾಡಿ ಸ್ವಲ್ಪ. ಎಕ್ಸ್ ಫ್ಯಾಕ್ಟೋರಿಯಲ್ ಬದಲು ಎಕ್ಸ್ ಇಂಟು ಎಕ್ಸ್ ಮೈನಸ್ 1 ಇಂಟು ಎಕ್ಸ್ ಮೈನಸ್ 2 ಫ್ಯಾಕ್ಟೋರಿಯಲ್ ಅಂತ ಬರೀಬೇಕು. ಇಲ್ಲಿ ಸಮೇಷನಲ್ಲಿ ಎಕ್ಸ್ ಟರ್ಮ್ಸ್ ಬಿಟ್ಟು ಬೇರೆ ಟರ್ಮ್ನ ಆಚೆ ತಗೊಳ್ಳಿ. e power minus m summation of x is equal to 0 to infinity x into x minus 1 into m power x divided by x factorial ಅಂದ್ರೇನು? x into x minus 1 into x minus 2 factorial e power minus m plus mu ಅಂದರೆ m, mu square ಅಂದರೆ m square. ಸಾರಿ, e power minus m ಬರೀಬಿಡಿ. ಈಗ ಆಚೆ ತೊಗೊಂಡಿದ್ದೀನಿ, ಆಯ್ತಲ್ವಾ? ಈಗ ನೋಡಿ, ಇದನ್ನ ಕ್ಯಾನ್ಸಲ್ ಮಾಡಬೇಕು ಅಂದರೆ ಕ್ಯಾನ್ಸಲ್ ಮಾಡಿಬಿಟ್ಟು ಇಲ್ಲಿ 2 to infinity ಬರೀಬೇಕು. x is equal to 2 to infinity. ಉಳಿಯೋದೇನು? m power x by x minus 2 factorial plus m minus m square. ಈಗ ನೋಡಿ, m power x ನ ಯಾವ ಥರ ಆಲ್ಟರ್ ಮಾಡಬೇಕು ನೋಡಿ. m power x ನ m power x minus 2 into m square ಅಂತ ಬರ್ಕೋಬೇಕು. ಇದೇನಾಗುತ್ತೆ? e power minus m summation of x is equal to 2 to infinity m power x minus 2 into m square whole divided by x minus 2 factorial plus m minus m square. ಈಗ m square ನ ಆಚೆ ತಗೋಬಿಡಿ. ನೋಡಿ, ಬರೀ m power x ಬದಲು m power x minus 2 into m square. ಈಗ m square ನ ಆಚೆ ತಗೊಂಡ್ರೆ ಉಳಿಯೋದೇನು? ಸಮೇಷನ್ ಆಫ್ x is equal to 2 to infinity m power x minus 2 by x minus 2 factorial plus m minus m square. ಈಗ ಎಕ್ಸ್ಪ್ಯಾಂಡ್ ಮಾಡಬೇಕು. ನೋಡಿ, ಫಸ್ಟೇ ಎಕ್ಸಾಕ್ಟಲ್ಲಿ 2 ಹಾಕಿ. 2 minus 2 0 m power 0 by 2 minus 2 0 ಫ್ಯಾಕ್ಟೋರಿಯಲ್. 2 ಆದಮೇಲೆ 3 ಹಾಕಿ. 3 minus 2 is 1. ಇಲ್ಲೂ 1 ಫ್ಯಾಕ್ಟೋರಿಯಲ್. 4 ಹಾಕಿ. 4 minus 2 is 2. ಇಲ್ಲೂ 4 minus 2 ಅಂದರೆ 2 ಫ್ಯಾಕ್ಟೋರಿಯಲ್. 5 ಹಾಕಿದ್ರೆ 5 minus 2 is m power 5 minus 2 is 3.
ಎಮ್ ಪವರ್ 3. 5 ಮೈನಸ್ 2 ಫ್ಯಾಕ್ಟೋರಿಯಲ್ ಅಂದರೆ 3 ಫ್ಯಾಕ್ಟೋರಿಯಲ್. ಇದಂಗೆ ಇರಲಿ, ಪ್ಲಸ್ ಎಮ್ ಮೈನಸ್ ಎಮ್ ಸ್ಕ್ವೇರ್. ನೆಕ್ಸ್ಟ್ ಏನು ಮಾಡಬೇಕು, ಇ ಪವರ್ ಮೈನಸ್ ಎಮ್ ಸ್ಕ್ವೇರ್. ನೋಡಿ, ಇದ್ರ ಬದಲು ಇ ಪವರ್ ಎಮ್ ಬರೀಬೋದು. ಇದು ಟೋಟಲ್ 1 ಅಲ್ವಾ, ಇದ್ರ ಬದಲು ಡೈರೆಕ್ಟ್ 1 ಪ್ಲಸ್ ಬೇಕಾದರೂ ಬರೋದು, ನೆಕ್ಸ್ಟ್ ಸ್ಟೆಪ್ ಬೇಕಾದರೂ ಇ ಪವರ್ ಎಮ್ ಬರೀ, ಇಲ್ಲ ಡೈರೆಕ್ಟ್ ಇ ಪವರ್ ಎಮ್ ಬರೀ. ಪ್ಲಸ್ ಎಮ್ ಮೈನಸ್ ಎಮ್ ಸ್ಕ್ವೇರ್. ಇದು ನೋಡಿ, ಎಮ್ ಸ್ಕ್ವೇರ್ ಈ ಕಡೆ ತೊಗೊಳ್ಳಿ, ಇ ಪವರ್ ಮೈನಸ್ ಎಮ್, ಇ ಪವರ್ ಎಮ್ ಏನಾಗುತ್ತೆ, ಇ ಪವರ್ ಮೈನಸ್ ಎಮ್ ಪ್ಲಸ್ ಎಮ್ ಅಂದರೆ ಇ ಪವರ್ 0. ನೋಡಿ, ಡೈರೆಕ್ಟ್ 0 ಅಲ್ಲ, ಇ ಪವರ್ 0 ಆಗುತ್ತೆ. ಮೈನಸ್ ಎಮ್ ಸ್ಕ್ವೇರ್, ಇ ಪವರ್ 0 ಅಂದರೆ ಇದು ಎಮ್ ಸ್ಕ್ವೇರ್ನ ಈ ಕಡೆ ಬರುತ್ತೆ. ಇದೆರಡು ಮಲ್ಟಿಪ್ಲೈ ಮಾಡಿದಾಗ ಇ ಪವರ್ 0. ಇ ಪವರ್ 0 ಅಂದರೆ 1 ಅಂದರೆ ಉಳಿಯೋದು ಎಮ್ ಸ್ಕ್ವೇರ್ ಇಂಟು 1 ಅಂದರೆ ಎಮ್ ಸ್ಕ್ವೇರ್ ಪ್ಲಸ್ ಎಮ್ ಮೈನಸ್ ಎಮ್ ಸ್ಕ್ವೇರ್. ನೋಡಿ, ಇದು ಕ್ಯಾನ್ಸಲ್ ಆದರೆ ಎಮ್. ಈಗ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಏನಾದರೂ ಫೈಂಡ್ ಮಾಡಿ ಅಂತ ಕೇಳಿದ್ರೆ, ರೂಟ್ ಆಫ್ ವಿ, ರೂಟ್ ವಿ ಅಂದ್ರೇನು ರೂಟ್ ಎಮ್, ಇಷ್ಟೇ. ಗೊತ್ತಾಯ್ತಲ್ವಾ? ಥ್ಯಾಂಕ್ ಯು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.